ಮಲೆನಾಡಿನ ಹೆಬ್ಬಾಗಿಲು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಮೈನವಿರೇಳಿಸೋ ಜಾನಪದ ಕಲೆ. ಢಂಕಣಕ ಡಂಕಣಕ ಸೌಂಡಿಗೆ ಶಿರ್ಸಿ ಹೈಕಳ ಟಪ್ಪಂಗುಚ್ಚಿ ಸ್ಟೆಪ್. ಏನಿದು ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ನಮ್ಮ ಭಾರತ ದೇಶದಲ್ಲೇ ಅತ್ಯಂತ ವಿಶಿಷ್ಟವಾದ ಜಾನಪದ ಕಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿದೆ. ಅದುವೇ ಬೇಡರ ವೇಷ. ಹೋಳಿ ಹಬ್ಬಕ್ಕೆ 4 ದಿನ ಮೊದಲು ಇಲ್ಲಿನ ನಿವಾಸಿಗಳು ಕತ್ತಲಿಗಾಗಿ ಕಾಯ್ತಾರೆ. ಕತ್ತಲೆಯ ಪರದೆ ಭೂಮಿಯ ಮೇಲೆ ಬೀಳುತ್ತಿದ್ದಂತೆ ಇಡೀ ನಗರ ರಂಗನ್ನ ಮೆತ್ತಿಕೊಳ್ಳುತ್ತೆ. ಅಚ್ಚು ಕೆಂಪು ಬಣ್ಣದ ಉದ್ದ ತೋಳಿನ ಅಂಗಿ, ಮೊಣಕಾಲು ಮುಟ್ಟುವ ದೋಗಲೆ ಚಡ್ಡೆ, ಕಾಲಿಗೆ ಗೆಜ್ಜೆ, ಬೆನ್ನಿಗೆ ಉದ್ದುದ್ದ ನವಿಲುಗರಿಗಳ ಪದರು, ಕುತ್ತಿಗೆಗೆ ನೋಟಿನ ಮಾಲೆ, ಕಿಡಿಕಾರುವ ಕಣ್ಣು, ಮೂಗಿನ ಮೇಲೊಂದು ಹತ್ತಿಯುಂಡೆ, ಕೆಂಡಕಾರುವ ಮುಖದ ಮೇಲೆ ಬಿಳಿ ಹಳದಿ ಬಣ್ಣದ ಗೆರೆಗಳ ನಡುವೆ ಕಡುಗಪ್ಪಿನ ದಪ್ಪ ಮೀಸೆಯ ಬೇಡನ ಬಲಗೈಯಲ್ಲಿ ಕತ್ತಿ, ಎಡಗೈಯಲ್ಲಿ ಗುರಾಣಿ ಜಳಪಿಸುತ್ತಾ ಬಂದರೆ ಸುತ್ತುವರೆದು ನಿಂತ ಪ್ರೇಕ್ಷಕರ ಎದೆಯಲ್ಲಿ ನಡುಕ. ಜಾನಪದ ಶೈಲಿಯ ರೌದ್ರ ನರ್ತನವೇ ಬೇಡರ ವೇಷದ ವಿಶೇಷತೆ. ಶಿರಸಿಯಲ್ಲಿ 2 ವರ್ಷಕ್ಕೊಮ್ಮೆ ಪ್ರಸಿದ್ಧ ಮಾರಿಕಾಂಬಾ ದೇವಿಯ ಜಾತ್ರೆ ನಡೆಯುತ್ತದೆ. ಬೇಡರ ವೇಷ ಪ್ರದರ್ಶನ ಹೋಳಿಯ ರಂಗು ಎರಚುವುದರೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಹೋಂಕರಿಸುತ್ತಾ ಝೇಂಕರಿಸುತ್ತಾ ಬರುವ ಬೇಡ ವೇಷಧಾರಿಗೆ ನಗರವಿಡೀ ಸಂಚರಿಸಿ ಗಲ್ಲಿ ಗಲ್ಲಿಯಲ್ಲಿ ನೃತ್ಯ ಪ್ರದರ್ಶನ ನೀಡಲು ಒಮ್ಮೆಲೇ ಸಾಧ್ಯವಾಗದು. ಹೀಗಾಗಿ 1 ತಿಂಗಳ ಹಿಂದೆ ಇದರ ತಾಲೀಮು ಆರಂಭವಾಗುತ್ತದೆ. ಬೇಡ ವೇಷಧಾರಿ, ಆತನಿಗೆ ಹಗ್ಗ ಕಟ್ಟಿ ನಿಯಂತ್ರಿಸುವ 2, 2 ಸ್ತ್ರೀ ವೇಷಧಾರಿ, ಸಿಳ್ಳೆ ಹೊಡೆಯುವವರ ಬದಿಯಲ್ಲಿ ನಿಂತು ಹಲಗೆ ಹೊಡೆಯುವ 4 ತಂಡಕ್ಕೆ ನಿತ್ಯ ರಾತ್ರಿ ಕುಣಿತದ ಅಭ್ಯಾಸ ಮಾಡುವುದೇ ಕೆಲಸ. ರಾತ್ರಿ 10 ಗಂಟೆ ಸುಮಾರಿಗೆ ಆರಂಭವಾಗುವ ಹಲಗೆ ಬಡಿತದ ಅಬ್ಬರ ನಡುರಾತ್ರಿಗೆ ಶಾಂತವಾಗುತ್ತದೆ. ಬೇಡರ ವೇಷದ ದಿನ ವೇಷಧಾರಿಗಳು ಪ್ರದರ್ಶನಕ್ಕೆ ಅಣಿಯಾಗುತ್ತಾರೆ. ಮುಸ್ಸಂಜೆ ಬಣ್ಣ ಹಚ್ಚಲು ಆರಂಭಿಸಿದರೆ ವೇಷ ಸಿದ್ಧವಾಗುವ ವೇಳೆಗೆ ಸುಮಾರು 8 ರಿಂದ 9 ಗಂಟೆ ದಾಟುತ್ತದೆ. ಅಪ್ಪಟ ಜನಪದ ಶೈಲಿಯ ಈ ವೇಷಕ್ಕೆ ಬಣ್ಣ ಹಚ್ಚುವುದು ಸಹ ಸುಲಭದ ಕೆಲಸವಲ್ಲ. ನುರಿತ ಕಲಾವಿದರು ಮಾತ್ರ ಈ ಕೆಲಸ ಮಾಡಬಲ್ಲರು. ನಗರದ ಪ್ರತಿ ವೃತ್ತದಲ್ಲಿ ಸಹಸ್ರಾರು ಜನರು ಬೇಡರ ಕುಣಿತಕ್ಕಾಗಿ ಕಾತುರದಿಂದ ಕಾಯುತ್ತಾರೆ. ಬೇಡರ ವೇಷ ನೋಡಲು ಹೊರ ಜಿಲ್ಲೆಗಳಿಂದಲೂ ಕೂಡ ಜನರು ಬರುತ್ತಾರೆ. ಹೀಗೆ ಬೇಡರ ವೇಷಕ್ಕೆ ಹಲವಾರು ದಂತಕಥೆಗಳನ್ನು ಕೂಡ ನಾವು ಕೇಳಬಹುದಾಗಿದೆ.
ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ನಮ್ಮ ಹೆಮ್ಮೆ. ನಮ್ಮ ವಿಭಿನ್ನ ಆಚರಣೆಗಳ ನಡುವೆ ಕಲೆಗಳನ್ನು ಉಳಿಸೋಣ ಮತ್ತು ಬೆಳೆಸೋಣ. ಶತಶತಮಾನಗಳುದ್ದಕ್ಕೂ ನಮ್ಮ ಕಲೆಯನ್ನು ಆರಾಧಿಸೋಣ, ಸಂರಕ್ಷಿಸೋಣ. ಎಲ್ಲರಿಗೂ ಧನ್ಯವಾದಗಳು.